ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, 8 ಜೂನ್ 2024 ಶನಿವಾರ. ಸೂರ್ಯೋದಯ ಬೆಳಗ್ಗೆ 5:53, ಸೂರ್ಯಾಸ್ತ ಸಂಜೆ 6:45, ಚಂದ್ರೋದಯ ಬೆಳಗ್ಗೆ 7:17, ಚಂದ್ರಾಸ್ತ ಸಂಜೆ 8:44. ಇಂದಿನ ತಿಥಿ ದ್ವಿತೀಯ ಸಂಜೆ 4:21 ರವರೆಗೆ, ನಂತರ ತೃತೀಯ. ಯೋಗ ಗಂಡ ಸಂಜೆ 6:27 ನಂತರ ವೃದ್ಧಿ. ನಕ್ಷತ್ರ ಆರ್ದ್ರ ರಾತ್ರಿ 8:33 ರವರೆಗೆ, ನಂತರ ಪುನರ್ವಸು. ಕರ್ಣ ಕೌಲವ ಮಧ್ಯಾಹ್ನ 3:55, ತೈತಿಲ ರಾತ್ರಿ 3:44 ಜೂನ್ 9 ನಂತರ ಗರಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:24 ರಿಂದ 5:08, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:53 ರಿಂದ 12:45, ಪ್ರಾತಃ ಸಂಧ್ಯಾ ಬೆಳಗ್ಗೆ 4:46 ರಿಂದ 5:53 ರವರೆಗೆ, ಸಂಧ್ಯಾಕಾಲ ಸಂಜೆ 6:45 ರಿಂದ 7:52. ಅಮೃತ ಕಾಲ ಬೆಳಗ್ಗೆ 9:42 ರಿಂದ 11:18 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 9:06 ರಿಂದ 10:42. ಯಮಗಂಡ ಕಾಲ ಮಧ್ಯಾಹ್ನ 1:55 ರಿಂದ 3:32 ರವರೆಗೆ. ದುರ್ಮುಹೂರ್ತ ಬೆಳಗ್ಗೆ 5:53 ರಿಂದ 6:44, ನಂತರ 6:44 ರಿಂದ 7:36 ರವರೆಗೆ, ರಾತ್ರಿ 8:33 ರವರೆಗೆ. ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ. ಉತ್ತರ ಭಾದ್ರಪದ ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ. ಉತ್ತರ ಭಾದ್ರಪದ ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಮಿಥುನ, ಸಿಂಹ, ಕನ್ಯಾ, ಧನು, ಮಕರ. ಇಂದಿನ ರಾಶಿ ಭವಿಷ್ಯ. ಒಂದೆರಡು ಸಾಲಿನಲ್ಲಿ ಮೇಷರಾಶಿ. ನಿಮ್ಮ ಜ್ಞಾನದ ಜೊತೆಗೆ ನಿರಂತರ ಪ್ರಯತ್ನ ಖಂಡಿತವಾಗಿಯೂ ಯಶಸ್ಸು ಕೊಡುವುದರಿಂದ ತಾಳ್ಮೆಯಿಂದಿರಿ. ಹೊಸ ಕೆಲಸ ಪ್ರಾರಂಭಿಸಲು ಈ ದಿನ ಅನುಕೂಲಕರವಾಗಿದೆ. ನಿಮ್ಮ ಹೆಸರು ಮತ್ತು ಜನಪ್ರಿಯತೆ ಹೆಚ್ಚುವುದು. ಗೆಳೆಯರೊಂದಿಗೆ ಒಳ್ಳೆಯ ಸಮಯ ಕಳೆಯುವಿರಿ. ವೃಷಭ ರಾಶಿ. ನಿಮ್ಮ ಕೆಲಸದಲ್ಲಿ ಏರಿಳಿತಗಳನ್ನು ಅನುಭವಿಸಲಿದ್ದೀರಿ. ನಿಮ್ಮ ಮೇಲ್ವಿಚಾರಣೆಯಲ್ಲಿ ನೀವು ಎಲ್ಲಾ ಕೆಲಸಗಳನ್ನು ಮಾಡಿದರೆ ನಿಮಗೆ ಯಶಸ್ಸು ಸಿಗುತ್ತದೆ. ಹಣ ಗಳಿಸಲು ಹೊಸ ಆಯಾಮಗಳಲ್ಲಿ ಕೆಲಸ ಮಾಡಬಹುದು. ಮಿಥುನ ರಾಶಿ. ಇಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಸಕ್ತಿಗಳನ್ನು ಅನುಸರಿಸಲು ಒಳ್ಳೆಯ ದಿನ. ಇಂದು ನಿಮ್ಮ ಆದಾಯದಲ್ಲಿ ಹೆಚ್ಚಿನ ಒಳಹರಿವು ಇರುತ್ತದೆ, ಹಾಗಾಗಿ ಹಳೆಯ ನಷ್ಟವನ್ನು ಸರಿದೂಗಿಸಬಹುದು. ಸಹೋದ್ಯೋಗಿಗಳೊಂದಿಗಿನ ಭಿನ್ನಾಭಿಪ್ರಾಯಗಳು ಬಗೆಹರಿಯಲಿವೆ. ಕಟಕ ರಾಶಿ. ಇಂದು ನಿಮಗೆ ಹೆಚ್ಚಿನ ಹಣದ ಲಾಭವಿಲ್ಲ. ಕೆಲಸದ ಸ್ಥಳದಲ್ಲಿ ಜಗಳವಾಗಬಹುದು. ಸಹೋದ್ಯೋಗಿಗಳ ನಡುವೆ ನಿಮಗಿರುವ ಸಂವಹನೀಯ ಕೊರತೆ ಇರಬಹುದು. ಇನ್ನೊಬ್ಬರ ದೃಷ್ಟಿಕೋನ ಅರಿಯುವ ಮೂಲಕ ಸಮಸ್ಯೆ ಪರಿಹರಿಸಿ. ಸಿಂಹ ರಾಶಿ. ಇಂದು ಉನ್ನತ ಮಟ್ಟದ ಜನರಿಂದ ಗೌರವವನ್ನು ಪಡೆಯುತ್ತೀರಿ. ಹಲವು ದಿನಗಳಿಂದ ಬಾಧಿಸುತ್ತಿದ್ದ ಆತಂಕದಿಂದ ಹೊರಬರುವಿರಿ. ಒಡಹುಟ್ಟಿದವರೊಂದಿಗೆ ಉತ್ತಮ ಬಾಂಧವ್ಯವಿರುವುದು. ಸಂಗಾತಿಯೊಂದಿಗೆ ಒಳ್ಳೆಯ ಸಮಯವನ್ನು ಆನಂದಿಸುವಿರಿ. ಕನ್ಯಾ ರಾಶಿ. ಯಾರನ್ನೂ ಕೀಳಾಗಿ ಮಾತನಾಡಬೇಡಿ ಮತ್ತು ಕೀಳು ಜನರ ಸಹವಾಸದಿಂದ ದೂರವಿರಿ. ಹಳೆಯ ಸಾಲವನ್ನು ತೀರಿಸುವಿರಿ. ಯಾವುದೇ ಹೊಸ ಹೂಡಿಕೆ ಈ ದಿನ ಮಾಡಬೇಡಿ. ನಿಮ್ಮ ಸಂಗಾತಿಯ ಸಲಹೆಯನ್ನು ಅನುಸರಿಸಿ, ಅದು ಉಪಯುಕ್ತವಾಗಬಹುದು. ತುಲಾ ರಾಶಿ. ಈ ದಿನ ಹಣ ಖರ್ಚಾಗುವ ಸಂಭವವಿದೆ, ಆದರೆ ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಮಾಡಲು ಇದು ಸೂಕ್ತ ಸಮಯವಲ್ಲ. ನೀವು ಅಧಿಕಾರಿಗಳೊಂದಿಗೆ ಎಚ್ಚರಿಕೆಯಿಂದ ಇರಬೇಕು. ಬುದ್ಧಿವಂತರ ಸಾಂಗತ್ಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ವೃಶ್ಚಿಕ ರಾಶಿ. ಈ ದಿನ ಪ್ರಯಾಣ ಒತ್ತಡಮಯವೂ ಕಷ್ಟಕರವೂ ಆಗಿರುತ್ತದೆ.
ವ್ಯವಹಾರದಲ್ಲಿನ ನಿಧಾನಗತಿಯು ನಿಮ್ಮನ್ನು ಸ್ವಲ್ಪ ಚಿಂತೆಗೀಡು ಮಾಡಬಹುದು. ಸರ್ಕಾರಿ ಕೆಲಸಗಳಲ್ಲಿ ಅಡಚಣೆ ಉಂಟಾಗಬಹುದು. ಮನೆಯ ವಾತಾವರಣದಲ್ಲಿ ಅಶಾಂತಿ ಇರುವುದು. ಧನು ರಾಶಿ, ದೀರ್ಘಕಾಲದ ಲಾಭಗಳಿಗಾಗಿ ಹೂಡಿಕೆ ಮಾಡಲು ಸಮಯ ಅನುಕೂಲಕರವಾಗಿದೆ. ವ್ಯವಹಾರದಲ್ಲಿ ದೊಡ್ಡ ಪ್ರಾಜೆಕ್ಟ್ಗಳನ್ನು ಪಡೆಯುವ ಸಾಧ್ಯತೆಗಳಿವೆ. ನಿಮ್ಮ ಆದಾಯದಲ್ಲಿ ನಿರಂತರತೆ ಇರುತ್ತದೆ. ವೈವಾಹಿಕ ಸಂಬಂಧಗಳಲ್ಲಿ ಪ್ರೀತಿಯ ಭಾವನೆ ಹೆಚ್ಚಾಗುವುದು. ಮಕರ ರಾಶಿ, ಹೆಚ್ಚಿನ ವ್ಯಾಪಾರದಿಂದಾಗಿ ನಿಮ್ಮಲ್ಲಿ ಸಂತೋಷವನ್ನು ಕಾಣಬಹುದು. ವೃತ್ತಿಯಲ್ಲಿರುವವರಿಗೆ ಪ್ರಮೋಷನ್ ಸಿಗುವ ಸಾಧ್ಯತೆ ಮತ್ತು ಹೆಚ್ಚಿನ ಜವಾಬ್ದಾರಿಯೂ ಸಿಗುವುದು. ಹಳೆ ಸಾಲುಗಳನ್ನು ತೀರಿಸುವಿರಿ. ಕುಂಭ ರಾಶಿ, ಕಳೆದ ದಿನಗಳನ್ನು ಹೋಲಿಸಿದರೆ ಇಂದು ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ. ನಿಮ್ಮ ಮಕ್ಕಳನ್ನು ಬೆಳೆಸುವ ಕಡೆ ಗಮನ ಕೊಡಿ. ಇಂದು ಟೀಕೆಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ಹೇಳಿಕೆಗಳನ್ನು ನೀಡುವಾಗ ಜಾಗರೂಕರಾಗಿರಬೇಕು. ಮೀನ ರಾಶಿ, ನಿಮ್ಮ ಹತ್ತಿರದವರ ಜೊತೆ ಜಗಳವಾಡುವ ಸಾಧ್ಯತೆ ಇದೆ. ನಿಮ್ಮ ಸಮಸ್ಯೆಗಳನ್ನು ಮತ್ತು ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಲು ಪ್ರಯತ್ನಿಸಿ. ಆದಾಯದ ಜೊತೆಗೆ ವ್ಯಯವು ಹೆಚ್ಚಿರುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.